ಇನ್ನು ಚಿಕ್ಕನಾಯಕನಹಳ್ಳಿಯಲ್ಲಿ ಫ್ರೀಡಂ ಲಾ ಚೇಂಬರ್ಸ್ ಆರಂಭವಾಗಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಕೀಲ ನಯನ್ ಜಿಎಂ ನೂತನ ಕಚೇರಿ ಉದ್ಘಾಟನೆಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಚಿಕ್ಕನಾಯಕನಹಳ್ಳಿಯಲ್ಲಿ ಮೊದಲ ಬಾರಿಗೆ ತೆಗೆದುಕೊಂಡಿರುವಂತಹ ಕಚೇರಿ ಉದ್ಘಾಟನೆ. ಕಾನೂನು ಸೇವೆಗೆ ಹೊಸ ಹೆಜ್ಜೆಯನ್ನು ಇಡಲಾಗಿರುವಂಥದ್ದು. ಚಿಕ್ಕನಾಯಕನಹಳ್ಳಿಯಲ್ಲಿ ಫ್ರೀಡಂ ಲಾ ಚೇಂಬರ್ಸ್ಗೆ ಗಣ್ಯರ ಶುಭ ಹಾರೈಕೆ ಮಾಡಿರುವಂಥದ್ದು. ಸಾರ್ವಜನಿಕ ಸೇವೆಗೆ ನೂತನ ಲಾ ಚೇಂಬರ್ಸ್ ಸದಾ ಸಿದ್ಧವಾಗಿದೆ. ಕನಕಗಿರಿ ಬಡಾವಣೆಯಲ್ಲಿ ಕಾನೂನು ಕಚೇರಿ ಆರಂಭವಾಗಿರುವಂಥದ್ದು. ಪಟ್ಟಣದ ಕನಕಗಿರಿ ಬಡಾವಣೆಯಲ್ಲಿ ವಕೀಲೆ ಶ್ರೀಮತಿ ನಯನಾ ಜಿಎಂ ಅವರ ನೂತನ ಫ್ರೀಡಂ ಲಾ ಚೇಂಬರ್ಸ್ ಕಚೇರಿಯ ಉದ್ಘಾಟನಾ ಕಾರ್ಯಕ್ರಮ ಶನಿವಾರ ನಡೆದಿದೆ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಂಗಪತಿ ಹಾಗೆ ರಾಜ್ಕುಮಾರ್, ಸಿಕೆ ಮಹೇಂದ್ರ, ವೈಜಿ ಲೋಕೇಶ್ವರ್, ಕೆಆರ್ ಚನ್ನಬಸಯ್ಯ, ಮಹಾವೀರ್ ಹಾಗೂ ಜೆಎಸ್ ಮಲ್ಲೇಶ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿ ನೂತನ ಕಚೇರಿಯ ಶುಭಾಶಯವನ್ನು ಕೋರಿದ್ದಾರೆ. ಇದೇ ವೇಳೆ ಶ್ರೀನಿವಾಸ್ ರಾಜಣ್ಣ ಹಾಗೆ ತೇಜಸ್ವಿ, ಚಂದ್ರಶೇಖರ್, ವಿಜಯಕುಮಾರ್, ಶಂಕರ್ ಬನಆಕಳ್ ಸೇರಿದಂತೆ ವಕೀಲರು ಕೂಡ ಹಾಗೆ ಪತ್ರಕರ್ತರು, ಸಾರ್ವಜನಿಕರು ಉಪಸ್ಥಿತರಿರುವಂಥದ್ದು. ನೂತನ ಕಚೇರಿಯ ಮೂಲಕ ಸಾರ್ವಜನಿಕರಿಗೆ ಉತ್ತಮ ಕಾನೂನು ಸಲಹೆ ಹಾಗೂ ಸೇವೆಗಳನ್ನು ಒದಗಿಸುವಂತಹ ಸಂಕಲ್ಪವನ್ನು ಶ್ರೀಮತಿ ನಯನಾ ಜಿಎಂ ವ್ಯಕ್ತಪಡಿಸಿದ್ದಾರೆ. ಕಾರ್ಯಕ್ರಮವು ಆತ್ಮೀಯ ವಾತಾವರಣದಲ್ಲಿ ಯಶಸ್ವಿಯಾಗಿ ನೆರವೇರಿರುವಂಥದ್ದು. ಈ ಬಗ್ಗೆ ರಾಜ್ಕುಮಾರ್ ಹಾಗೆ ವಕೀಲರಾದಂತಹ ನಯನಾ ಮಾತನಾಡಿದ್ದಾರೆ. ನೋಡೋಣ. ಇವತ್ತು ವಕೀಲರಾಗಿರ್ತಕ್ಕಂಥ ನಯನಾ ಅವರು ಹೊಸದಾಗಿ ಒಂದು ಫ್ರೀಡಂ ಲಾ ಚೇಂಬರ್ ಅಂತ ಒಂದು ಲೋಕಾರ್ಪಣೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಒಂದು ಅರ್ಥಗರ್ಭಿತವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಒಂದು ವಕೀಲ ಸಮುದಾಯಕ್ಕೆ ಒಂದು ಪ್ರೇರೇಪಣೆ ಕೊಡ್ತಕ್ಕಂಥ ಕಾರ್ಯಕ್ರಮ, ಎರಡನೇದು ಕಕ್ಷಿದಾರರಿಗೆ ಮತ್ತು ಹೋರಾಟಗಾರರಿಗೆ ಸಂವಿಧಾನದ ಬಗ್ಗೆ, ಕಾನೂನುಗಳ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ. ಹಾಗಾಗಿ ಏನು ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಫ್ರೀಡಂ ಲಾ ಚೇಂಬರ್ ವತಿಯಿಂದ ತುಂಬಾ ಸಕ್ಸಸ್ ಆಗಿದೆ. ಮುಂದಿನ ದಿನಗಳಲ್ಲಿ ವಕೀಲರಾಗಿ, ಅದು ಚಿಕ್ಕನಾಯಕನಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳು ವಕೀಲರಾಗಿ ಬರ್ತಕ್ಕಂಥದ್ದು ಮಾಡಿದ್ರೆ ಬಹಳಷ್ಟು ಇತ್ತು, ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ರು. ಹಾಗೇನೆ ಅಂತಹ ಒಂದು ದಿನಗಳಲ್ಲಿ ಮತ್ತು ಅಂತ ಕಾಲಘಟ್ಟದಲ್ಲಿ ನಮ್ಮ ವಕೀಲರಾಗಿ ಬಂದಿರತಕ್ಕಂಥ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ವಕೀಲರಿಗೆ ನೆರವಾಗ್ತಾರೆ, ಹೆಣ್ಣು ಮಕ್ಕಳಿಗೆ ನೆರವಾಗ್ತಾರೆ, ಕಾನೂನು ಅರಿವು ಶಿಬಿರಗಳಲ್ಲಿ ಪಾಲ್ಗೊಳ್ತಾರೆ, ಹಾಗೆ ನೊಂದವರ ಪರವಾಗಿ ಧ್ವನಿ ಆಗ್ತಾರೆ ಅನ್ನುವಂಥ ಒಂದು ಆಶಯ ನಮ್ದಾಗಿತ್ತು. ಆ ಕಾರಣಕ್ಕೆ ನಾವೆಲ್ಲರೂ ಬಂದಿದ್ದೇವೆ. ಮುಂದಿನ ದಿನಗಳಲ್ಲಿ ಅವರ ಈ ಒಂದು ವೃತ್ತಿ ತುಂಬಾ ಚೆನ್ನಾಗಿ ಯಶಸ್ವಿಯಾಗಿ ಹಾರೈಕೆ ನಮ್ಮೆಲ್ಲರ ಪರವಾಗಿ ಧನ್ಯವಾದ. ನಾನು ಇಲ್ಲಿಗೆ ಚಿಕ್ಕನಾಯಕನಹಳ್ಳಿಯಲ್ಲಿ ಆಫೀಸ್ ಓಪನ್ ಮಾಡೋದಕ್ಕೆ ಕಾರಣ ಏನು ಅಂತಂದ್ರೆ, ನನ್ನ ತಂದೆ ಮತ್ತೆ ನನ್ನ ಮಾವನವರ ಸಲಹೆ ಮೇರೆಗೆ ಇಲ್ಲಿ ಯಾರು ಅಧಿಕಾರಹೀನರಿದ್ದಾರೋ ಮತ್ತೆ ಒಂದು ಎಷ್ಟು ಜೆಂಡರ್ ಸೆನ್ಸಿಟಿವ್ ಅನ್ನೋದು ಅಡ್ವೊಕೇಟ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಹೆಣ್ಮಕ್ಳಿಗೆ, ಅಧಿಕಾರಹೀನರಿಗೆ ನನ್ನ ಒಂದು ಸೇವೆ ತಲುಪಬೇಕು ಅಂತ ನಾನು ಇಲ್ಲಿ ಆಫೀಸ್ ಓಪನ್ ಮಾಡಿರೋದು. ಅದ್ರ ಜೊತೆಗೆ ಅಡ್ವೊಕೇಸಿ ಜೊತೆಗೆ ಒಂದು ಸಮಾಜ ಸೇವೆನೂ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಜನಸಾಮಾನ್ಯರಿಗೂ ಕೂಡ ಕಾನೂನು ಅರಿವು